ನಮ್ಮ ಬಿಡದಿ ರೈತರು ಸತತವಾಗಿ ಒಂದೂವರೆ ವರ್ಷದಿಂದ ಹೋರಾಟನ ಮಾಡ್ತಾನೆ ಬಂದಿದ್ದಾರೆ. ಆದ್ರೂ ಅವ್ರ ಹೋರಾಟಕ್ಕೆ ಬೆಲೆ ಸಿಕ್ಕಿಲ್ಲ. ಯಾಕಂದ್ರೆ ಆಲ್ರೆಡಿ ನಿನ್ನೆ 3 ಹಳ್ಳಿಗಳಿಗೆ ನೋಟಿಫಿಕೇಶನ್ ಬಂದಿದೆ ಜಮೀನ್ ಅಕ್ವೈರೇಷನ್ ಮಾಡ್ತೀವಿ ಅಂತ. ಆದ್ರೂ ನಮ್ಮ ರೈತರು ಹೋರಾಟನ ಬಿಡ್ತಾ ಇಲ್ಲ. ನಮ್ ಪ್ರಾಣ ಕೊಡ್ತೀವಿ ಹೊರತು ನಮ್ಮ ಭೂಮಿ ಕೊಡಲ್ಲ, ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ನಿಂತಿದ್ದಾರೆ. ಈ ರೈತರಿಗೆ ಎಲ್ಲರೂ ಬೆಂಬಲ ಕೊಡ್ಲೇಬೇಕು. ಇದರಲ್ಲಿ ಕೆಲವು ರಾಜಕಾರಣಿಗಳು ರಾಜಕೀಯ ಬೆಳೆ ಬೇಯಿಸ್ಕೊಂಡು ಬರ್ತಾ ಇದಾರೆ. ಸುಮ್ಮನೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬಂದು ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದಾರೆ. ಆದ್ರೆ ಯಾವನು ಇದುವರೆಗೂ ನೋಟಿಸ್ಗೆ ಒಂದು ಸ್ಟೇ ತಂದಿಲ್ಲ. ಅಲ್ಲಿರುವಂತ ಸುಮಾರು ಸಾವಿರಾರು ಜನ ಪಿಟಿಷನ್ ಹಾಕಿದ್ರು ಬೆಲೆ ಇಲ್ಲ ಅಂತಂದ್ರೆ ಮತ್ತೆ ರೈತರು ಏನಾಗ್ಬೇಕು? ಎಲ್ಲಾ ರಾಜಕೀಯದವರು ಒಂದೇನೆ. ನಿಖಿಲ್ ಕುಮಾರಸ್ವಾಮಿ ಬಂದ್ರು, ಯತ್ನಾಳ್ ಬಂದ್ರು, ಯಡಿಯೂರಪ್ಪ ಬಂದ್ರು, ಕುಮಾರಸ್ವಾಮಿ ಬಂದ್ರು, ಯಾರು ಬಂದ್ರು ಎಲ್ಲಾರು ಒಂದೇನೆ ರಾಜಕಾರಣಿಗಳು. ರೈತರು ಒಂದಾಗಿದ್ರೆ ಮಾತ್ರನೇ ಇಲ್ಲಿ ಹೋರಾಟಕ್ಕೆ ಗೆಲುವು ಸಿಗೋದು. ರೈತರು ಒಂದಾಗ್ಬೇಕು. ಎಲ್ಲಾ ಜಿಲ್ಲೆಯಲ್ಲಿರುವಂತ ರೈತರು ಬಂದು ಬಿಡದಿ ರೈತರಿಗೆ ಸಪೋರ್ಟ್ ಆಗಿ ನಿಲ್ಬೇಕು. ಇಲ್ಲ ಅಂದ್ರೆ ಇನ್ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. 1.5 ವರ್ಷದ ಹೋರಾಟಕ್ಕೆ ಪ್ರತಿಫಲ ಸಿಗ್ದಿರಾ ಅವರು ತಮ್ಮ ಜಮೀನುಗಳನ್ನ ಕಳ್ಕೊಂಡು ಬೀದಿಗೆ ಬರ್ಬೇಕಾಗುತ್ತೆ. ಎಲ್ಲೋದ್ರಪ್ಪ ರೈತ ಸಂಘಟನೆಗಳು? ರೈತರಿಗೆ ಬೆಂಬಲ ಕೊಡ್ತೀವಿ ಅನ್ನೋರು ಎಲ್ಲೋದ್ರು? ಎಲ್ಲ ಸುಮ್ನೆ ಬರೀ ಮಾತುಗಷ್ಟೇನಾ? ರೈತರ ಪರ ಯಾರು ಬಂದು ನಿಂತಿಲ್ವಲ್ಲ. ಕರ್ನಾಟಕ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ, ದಯವಿಟ್ಟು ಈ ಪಿಟಿಷನ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಈ ಬಿಡದಿ ಟೌನ್ಶಿಪ್ಮೆಂಟ್ ಪ್ರಾಜೆಕ್ಟ್ ಏನಿದೆ ಇದಕ್ಕೆ ನೀವು ಸ್ಟೇನ ಕೊಡ್ಲೇಬೇಕು. ನಾವ್ ಹೇಳೋದು ಒಂದೇನೆ, ಈ 3 ಹಳ್ಳಿಗಳಿಗೆ ಏನು ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಬಂದಿದೆ, ಯಾರು ನಿಮ್ ಜಮೀನ ಕೊಡೋದಕ್ಕೆ ಹೋಗ್ಬೇಡಿ. ಅದೇನೇ ಆಗ್ಲಿ ನಾವು ತರದ್ ನಿಲ್ಸೋಣ ಅವ್ರನ್ನ. ರೈತರು ನಾವು ಸಾಮಾನ್ಯ ಜನರು ಓಟ್ ಹಾಕಿ ಗೆಲ್ಸಿರುವಂತವ್ರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಕ್ ಬಂದ್ರೆ ನಾವ್ ಯಾಕೆ ಸಹಿಸಬೇಕು? ಅವ್ರ ಅಧಿಕಾರ 5 ವರ್ಷ ಇರುತ್ತೆ. ನಾವು ರೈತರು ಭೂಮಿ ಪ್ರಕೃತಿ ನಾವು ಹೋದ್ಮೇಲೆ ಇರುತ್ತೆ. ಮುಂದಿನ ಪೀಳಿಗೆಗೂ ಬೇಕಲ್ಲ, ಉಳಿಸ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಮುಂದೆ ಏನ್ ಜನ ಮಣ್ಣು ತಿನ್ಬೇಕಾ? ಎಲ್ಲದಕ್ಕೂ ಮುಂದೆ ಬರುವಂತ ವಾಟಾಳ್ ನಾಗರಾಜು ಎಲ್ಲಿದ್ದೀರಾ? ಕರ್ನಾಟಕ ರಕ್ಷಣಾ ವೇದಿಕೆಯವರು, ಕರ್ನಾಟಕ ಸೇವಕರು ಎಲ್ಲಿದ್ದೀರಾ? ಬನ್ನಿ ಬಿಡದಿ ರೈತರ ಪರ ನಿಂತ್ಕೊಳ್ಳಿ. ಅಭಿಮಾನಿಗಳಿಂದ ನಮ್ಮ ಬಾಸು, ನಮ್ಮ ಗುರು, ನಮ್ಮ ಇನ್ಸ್ಪಿರೇಷನ್ ಅಂತ ಕರ್ಸ್ಕೊಳ್ಳೋ ಸಿನಿಮಾ ಸೆಲೆಬ್ರಿಟಿಗಳು ಎಲ್ಲೋದ್ರು? KRS ಪಕ್ಷ ಒಂದು ಬಿಟ್ಟು ಯಾವ್ದಾದ್ರು ಪಕ್ಷದವರು ಇವರ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ರೆ ಇವ್ರ ಜೊತೆ ಬಂದು ನಿಂತಿದ್ದೀರಾ? ಹೆಸರಿಗಷ್ಟೇ ರೈತ ಸಂಘಟನೆಗಳು ಅಂತ ಹಾಕೊಂಡು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಶೋ ಆಫ್ ಕೊಟ್ಕೊಂಡು ಮೀಡಿಯಾಗಳಲ್ಲಿ ಶೋ ಆಫ್ ಕೊಟ್ಕೊಳೋದಲ್ಲ. ಇಲ್ಲಿ ಬಂದು ಬಿಡದಿ ರೈತರ ಪರ ನಿಂತ್ಕೊಳ್ಳಿ. ನೋಟಿಫಿಕೇಶನ್ ಗೆ ಸ್ಟೇ ತನ್ನಿ. ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ಹಿಂಗಾದ್ರೂ ಮಾಡಿ ಈ ಪಿಟಿಷನ್ ಅಕ್ಸೆಪ್ಟ್ ಮಾಡ್ಕೊಂಡು ಬಿಡದಿ ಟೌನ್ಶಿಪ್ಮೆಂಟ್ ಗೆ ಸ್ಟೇ ಕೊಡಿ. DK ಸರ್, ನೀವು CM ಆಗಿದ್ರ ಇನ್ನಾದ್ರೂ ಜನಗಳ ಮೇಲೆ ಸ್ವಲ್ಪ ಕನಿಕರ ತೋರಿಸಿ. ಯಾಕೆ ಈ ತರ ಜನಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದೀರಾ? ರೈತ ದೇಶದ ಬೆನ್ನೆಲುಬು ಅಂತೀರಾ, ಆದ್ರೆ ರೈತನ ಬೆನ್ಮೂಳೆ ಮುರಿದು ಸಾಯಿಸ್ತಾ ಇರಲ್ಲ, ಬೀದಿಗೆ ತಗೊಂಡ್ಬಂದ್ ಬಿಡ್ತಾ ಇದೀರಲ್ಲ. ಬಿಡದಿ ರೈತರ ಪರ ನಾವೆಲ್ಲರೂ ಇದೀವಿ. ನಮ್ಮ ಭೂಮಿ ನಮ್ಮ ಹಕ್ಕು, ಯಾವುದೇ ಕಾರಣಕ್ಕೂ ಬಿಟ್ಕೊಡಕ್ ಹೋಗ್ಬೇಡಿ. ನಮ್ಗೆ ಡೆವಲಪ್ಮೆಂಟ್ ಬೇಕಾಗಿರೋದು ಬಿಡದಿಲ್ಲ ಸರ್. ಕಿತ್ತೋಗಿರೋ ರಸ್ತೆಗಳು ಗುಂಡಿ ಮುಚ್ಚಿ ಸಾಕು. ಟ್ರಾಫಿಕ್ ಸಮಸ್ಯೆನ ಬಗೆಹರಿಸ್ಕೊಡಿ. ಆಂಬುಲೆನ್ಸ್ ವ್ಯವಸ್ಥೆ ಸರಿ ಮಾಡಿಸ್ಕೊಡಿ. ಅಲ್ಲಿ ವ್ಯಕ್ತಿ ಒಬ್ಬ ರೋಡಲ್ಲಿ ಬಿದ್ದು ಒದ್ದಾಡ್ತಾ ಇದ್ರೆ ಅವ್ನು ಸತ್ತೋದ ಮೇಲೆ ಬರ್ತಾರೆ ಆಂಬುಲೆನ್ಸ್ ಅವರು. ಮಳೆ ಬಂದ್ರೆ ಎಲ್ಲಂದ್ರೆ ನೀರು ನಿಂತ್ಕೊಳ್ಳುತ್ತೆ ಬೆಂಗಳೂರು ಸಿಟಿ ಒಳಗಡೆ. ಮೊದಲು ಅದನ್ನ ಕ್ಲಿಯರ್ ಮಾಡಿಸ್ಕೊಡಿ, ಆಮೇಲೆ ಸಿಟಿ ಡೆವಲಪ್ಮೆಂಟ್ ಮಾಡಿರ ಬೆಳೆದಿಲ್ಲಿ.